ನ್ಯೂಯಾರ್ಕ್ನ ನ್ಯೂ ಜೆರ್ಸಿ ಕ್ರೀಡಾಂಗಣದಲ್ಲಿ ತಡರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ರೋಚಕ ಫೈನಲ್ ಮಹಾಸಮರದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡವನ್ನು 1-0 ಗೋಲುಗಳ ಅಂತರದಿಂದ ಮಣಿಸಿದ ಸ್ಪೇನ್ ತಂಡವು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಿಗದಿತ 90 ನಿಮಿಷಗಳ ತೀವ್ರ ಪೈಪೋಟಿಯ ಆಟದಲ್ಲಿ ಉಭಯ ತಂಡಗಳು ಯಾವುದೇ ಗೋಲು ದಾಖಲಿಸದ ಹಿನ್ನೆಲೆಯಲ್ಲಿ ಪಂದ್ಯವು ಹೆಚ್ಚುವರಿ ಸಮಯಕ್ಕೆ ವಿಸ್ತರಣೆಯಾಯಿತು. ಪಂದ್ಯದ 106ನೇ ನಿಮಿಷದಲ್ಲಿ ಬದಲಿ ಆಟಗಾರನಾಗಿ ಕಣಕ್ಕಿಳಿದ ಫೆರಾನ್ ಟೊರೆಸ್ ಆಕರ್ಷಕ ಗೋಲು ಬಾರಿಸುವ ಮೂಲಕ ಸ್ಪೇನ್ ತಂಡಕ್ಕೆ ಐತಿಹಾಸಿಕ ಗೆಲುವು ತಂದುಕೊಟ್ಟರು. ಈ ಗೆಲುವಿನೊಂದಿಗೆ ಸ್ಪೇನ್ ತನ್ನ ಎರಡನೇ ಪುರುಷರ ಫಿಫಾ ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದು 2010ರ ನಂತರ ಮತ್ತೊಮ್ಮೆ ಈ ಸಾಧನೆ ಮಾಡಿದೆ. ಇದರೊಂದಿಗೆ ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ ಎರಡರಲ್ಲೂ ಏಕಕಾಲದಲ್ಲಿ ವಿಶ್ವಕಪ್ ಕಿರೀಟವನ್ನು ಹೊಂದಿರುವ ವಿಶ್ವದ ಮೊಟ್ಟಮೊದಲ ದೇಶ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ಸ್ಪೇನ್ ಪಾತ್ರವಾಗಿದೆ. ಮತ್ತೊಂದೆಡೆ 1962ರಲ್ಲಿ ಬ್ರೆಜಿಲ್ ಪಡೆದಿದ್ದ ಸತತ ಎರಡನೇ ಬಾರಿಗೆ ಚಾಂಪಿಯನ್ ಆಗುವ ದಾಖಲೆಯನ್ನು ಪುನರಾವರ್ತಿಸುವ ಅರ್ಜೆಂಟೀನಾದ ಕನಸು ಈ ಸೋಲಿನೊಂದಿಗೆ ಭಗ್ನಗೊಂಡಿದೆ. ಈ ಸೋಲು 2022ರ ವಿಶ್ವಕಪ್ ಹಾಗೂ 2021 ಮತ್ತು 2024ರ ಕೋಪಾ ಅಮೆರಿಕಾ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದ ಅರ್ಜೆಂಟೀನಾದ ದಿಗ್ಗಜ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಸ್ಮರಣೀಯ ಯುಗದ ಅಂತ್ಯದ ಸಂಕೇತವಾಗಿದೆ. ಸ್ಪೇನ್ ಪರ ಗೆಲುವಿನ ಗೋಲು ಗಳಿಸಿದ ಫೆರಾನ್ ಟೊರೆಸ್ ವಿಶ್ವಕಪ್ ಫೈನಲ್ನಲ್ಲಿ ಗೋಲು ಗಳಿಸಿದ ಇತಿಹಾಸದ 5ನೇ ಬದಲಿ ಆಟಗಾರ ಎನಿಸಿಕೊಂಡರು. 2014ರ ಫೈನಲ್ನಲ್ಲಿ ಅರ್ಜೆಂಟೀನಾ ವಿರುದ್ಧ ಜರ್ಮನಿಯ ಮಾರಿಯೋ ಗೊಟ್ಜೆ ನಂತರ ಈ ಸಾಧನೆ ಮಾಡಿದ ಮೊದಲ ಆಟಗಾರ ಇವರಾಗಿದ್ದಾರೆ. ಜೊತೆಗೆ 2010ರ ಫೈನಲ್ನಲ್ಲಿ ಆಂಡ್ರೆಸ್ ಇನಿಯೆಸ್ಟಾ ಅವರ ನಂತರ ವಿಶ್ವಕಪ್ ಫೈನಲ್ನಲ್ಲಿ ಗೋಲು ಗಳಿಸಿದ ಬಾರ್ಸಿಲೋನಾ ಕ್ಲಬ್ನ ಎರಡನೇ ಆಟಗಾರ ಎಂಬ ಕೀರ್ತಿಗೂ ಟೊರೆಸ್ ಪಾತ್ರರಾಗಿದ್ದಾರೆ.